ಮಕ್ಕೊಂಡಾಳ ನಾಟಕ ಮಾಡ್ಕೊಂತ. ಅಲ್ಲ ಮತ್ತೆ ಈಗಿನ ಮಕ್ಕೊಂಡಾಳ, ನಾ ಎದ್ದು ಕುಂತಿ ಏನು ಮಾಡಲಿ ಬೇತಾಳ್ದಂಗೆ. ನಾನು ಮಕ್ಕೊಂತೀನಿ ಒಂದು ತಾಸು ಹೋಗಿ. ಹೆಂಗಿದ್ರು ಅತ್ತಿನೂ ಬಂದಿಲ್ಲ ಅಮ್ಮ. ನಾನು ಮಕ್ಕೊಂತೀನಿ. ಈ ಕಬ್ಬಿಗೆ ಮಕ್ಕೊಂಡು ವಿಶ್ರಾಂತಿ ತೊಗೋಬೇಕನ ರಾಣಿಗತೆ. ನಾನು ಮಕ್ಕೊಂತೀನಿ. ನನಗೇನಾಗಬೇಕಾಯ್ತು ಈ ಮನೆದು ಬಾಳೆ ಎಲ್ಲ ಮೈ ಮೇಲೆ ಹಾಕೊಂಡು ಮಾಡಿ. ಅಲ್ಲ ಹೋಗಿದ್ಲು ಮತ್ತೆ ಇಲ್ಲಿ ಕರ್ಸ್ಕೊಂಡಾರ ಇಕ್ಕಿನ ತಡಕಿಲ್ದ. ಇಲ್ಲೇ ಅದಾರ, ನಾ ಯಾಕೆಲ್ಲ ಮಾಡಕ್ಕೆ ಹೋಗ್ಲಿ. ಏನ್ರ ಯಾಕೆ ಹಾಗುಂಡಿ ಬಿತ್ಕೊಂಡು ಹೋಗು. ಓ ಅತ್ತಿಯರು ಬಂದರು. ಅಮ್ಮ ಹೋಗಂದ್ರಿ? ಹ್ಞೂ ಹೋಗಂದೆ ಮಾರ್ಕೆಟಿಗೆ. ತಗೋ ಇದ್ರ ಕಾಯಿಪಲ್ಲೆ ಅದ ನೋಡಿ ಒಳಗಿಡುವ. ಹೊಸ ನೀರು ಕೊಡುವ ಅಮ್ಮ. ತೋರಿ ಅಮ್ಮ, ಅದೊಂದು ಚೂರು ಕಸ ಹೊಡೆದು ಮುಗಿಸ್ಬಿಡ್ತಂತ ತಡ್ರಿ. ಹಾಂ ಆತು. ಇಷ್ಟೊತ್ತಿನಾಗ ಇದು ಕಸ ಹೊಡೈತಿ ಇಷ್ಟು ದೌಡು? ಅದಮ್ಮ ಅಂದ್ರೆ ಸಂಜೆಕಿಗೆ ಅಡಿಗೆಗೆ ಚೌಳಿಕಾಯಿ ಸೋಸ್ಕೋಬೇಕಿತ್ತ. ಅದಕ್ಕೆ ಇನ್ನು ಮತ್ತೆ ಸೋಸ್ಕೊಂತ ಕುಂತೀನಿ ಅಂದ್ರೆ ಇದು ಹೊತ್ತ ಆಗೇ ಬಿಡ್ತೈತಿ. ಅಷ್ಟಕ್ಕೆ ಕಾಲಾಗಿ ಯಾಕೆ ಭಾಳ ಕಸ ಕಸ ಅನ್ಸ ಐತ್ರಿ. ಆಗ ಸ್ವಲ್ಪ ಗಾಳಿ ಜೋರು ಬಿಟ್ಟಿತ್ತಲ್ಲ, ಮಣ್ಣೆಲ್ಲ ಹಾರಿ ಮನ್ಯಾಗ ಬಂದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಒಟ್ಟು ಸ್ವಚ್ಛ ಕಸ ಗಿಸ ಹೊಡೆದು ಸ್ವಲ್ಪ ಬಾಗಿಲಕ್ಕೆ ನೀರು ಉಗ್ಗಿ ಚೌಳಿಕಾಯಿ ಸೋಸಿದ್ರ ಆತಂತ ಕುಂದ್ರಾತಿದ್ದೆ. ಹೌದನಾ? ಆಯ್ತಾಯ್ತು. ಈಕೆ ಯಾವಾಗ ಮಕ್ಕೊಂಡಾಳ? ಅಕ್ಕಿ ಅಮ್ಮ ಮಕ್ಕೊಂಡು ಬಾಳತ್ತಾತ್ರಿ. ಅಲ್ಲ ಒಳಗೆ ಎದ್ದು ಮಕ್ಕೋಬೇಕು ಬೇಡ, ಇಲ್ಲೇ ಮಕ್ಕೊಂಡಾಳಲ್ಲ. ಪೂಜಾ, ಏ ಪೂಜಾ, ಪೂಜಾ. ಅದು ಅಮ್ಮ ಯಾವಾಗ ಬಂದ್ರಿ? ಬಂದು ಒಂದು 10-15 ನಿಮಿಷ ಆತು. ಏನು ಇಲ್ಲೇ ಮಕ್ಕೊಂಬಿಟ್ಟಿಯಲ್ಲ? ಒಳಗೆ ಹೋಗಿರ ಮಕ್ಕೋಬೇಕು ಬೇಡ ಕೊನೆಗ? ಹಾಂ ಇಲ್ಲೇ ಮಕ್ಕೊಂಡಿಯಲ್ಲ? ಅದಮ್ಮ ಆ್ಯಂಟಿಬಯೋಟಿಕ್ ಗುಳಿಗೆ ತೊಗೊಂಡಿದ್ನಲ್ರಿ, ದವಾಖಾನೆ ತೋರಿಸ್ಕೊಂಡಿದ್ದೆ. ಅದು ಆಮೇಲೆ ಇಷ್ಟೊತ್ತನ ಕೆಲಸ ಮಾಡಿ ಸಾಕಾದಂಗೆ ಆತ್ರಿ. ಯಾಕೆ ಹಂಗೆ ಬಂದು ಕುಂತೇನಿ, ಇಲ್ಲೇ ನಿದ್ದಿನ ಹತ್ಬಿಟ್ಟತಿ. ಏನು ಮಾಡಿದ ಇಷ್ಟೊತ್ತನ ಕೆಲಸನ? ಅಮ್ಮ ಅದು ನಮ್ಮ ಕ್ವಾಣಿ ಭಾಳ ಹೊಲಸಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡಿರಿ. ಸ್ವಚ್ಛ ಮಾಡ್ಕೊಂಡು ಇದು ಏನದು ಮನ್ಯಾಗ ಇಲ್ಲಿ ಬಾಂಡೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಒರೆಸ್ಕೊಳ್ಳೋದು ಮಾಡ್ಕೊಂಡ್ವಿ. ಅದೆಲ್ಲ ಕೂಡ ಅಂದ್ರೆ ನಂಗೆ ಸ್ವಲ್ಪ ಕೆಲಸ ಭಾಳತ್ರಿ. ಅದಕ್ಕಿಂತ ಹೆಚ್ಚಾಗಿ ಆ್ಯಂಟಿಬಯೋಟಿಕ್ ಗುಳಿಗೆ ಅದು ತೊಗೊಂಡಲ್ರಿ ಅಮ್ಮ, ಅದಕ್ಕೆ ನಿದ್ದೆ ಬಂದಂಗೆ ಆಗ್ಬಿಡುತ್ತೆ. ಹೋಗಿ ಒಳಗೆ ಬೇಕಾರೆ ಮಕ್ಕ ಹೋಗು. ಇಲ್ಲಮ್ಮ ಹೊತ್ತಾಗೈತಲ್ಲ ಹೇಳ್ತೇನೆ, ಅಕ್ಕ ತಗೊಂಬರ್ತೀನಿ. ಅಮ್ಮ ಏನು ಭಯಲಿಲ್ಲ ಅಲ್ಲಿಕಿಗೆ. ಅಲ್ಲ ನೀನು ಆಕಿ ಎದ್ದಿಂದ ಆಕಿನ ಕರ್ಕೊಂಡ ಮಾಡ್ಬೇಕು ಬೇಡ ಕೆಲಸ, ನೀವು ಬೇಕಿ ಯಾಕೆ ಮಾಡಕತ್ತಿ? ಇಲ್ಲಮ್ಮ ಮತ್ತೆ ಸಂಜೆಗೆ ಹುಡುಗರನ್ನ ಓದಿಸ್ಬೇಕಲ್ಲ, ಮತ್ತು ಅದೊಂದು ಕೆಲಸ ಇವು ಕೆಲಸ ಎಲ್ಲ ಕೆಲಸ ಹಂಗೆ ಕುಂದಿರ್ತಾವ ಅಂತೇಳಿ ಮತ್ತೆ ಆಕಿ ಮಕ್ಕೊಂಡಿದ್ಲಲ್ಲ, ನಾನು ಹಂಗಾರೆ ಕೆಲಸನಾರು ಮಾಡ್ಕೊಳ್ಳೋ ಅಂತೇಳಿ ಮಧ್ಯಾಹ್ನ ಮಕ್ಕಳೋದು ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ರೆ ರಾತ್ರಿ ನಿದ್ದಿನೇ ಬರೋದಿಲ್ಲ ರೀ. ಅದಕ್ಕೆ ಮಾಡ್ಕೊಳತ್ತಿದ್ದೆ. ಹೋಲ್ ಬಿಡು ಮಕ್ಕೊಂಡ್ರೆ ಮಕ್ಕಳಾಕಕ್ಕೆ ಬೇಸರ ಆದಂಗೆ ಐತಕ್ಕೆ ಅಂತೇಳಿ. ಪೂಜಾ ನೀನಂತೇಳಿ ಒಂದು ಮಾತು ಕೇಳಬೇಕಿತ್ವ. ಏನಮ್ಮ? ಅಲ್ಲ ದವಾಖಾನಿಗೆ ಇಷ್ಟು ದಿನ ಆಯ್ತು ನೀನು ತೋರ್ಸಾಕತ್ತಿ, ನಾನು ಇಲ್ಲಿ ಬಂದಿನ ಕರ್ಕೊಂಡೋಗಿ ತೋರಿಸ್ಕೊಂಬಂದಿನಿ. ಏನು ಹೆಸರು ಆಗ್ವಲ್ತವ, ಏನು ಒಂದು ಗೊತ್ತಾಗ್ವಲ್ತೆ. ಸುಮ್ಮನೆ ನಾ ಅಂತೇನಿ ಒಂದು ಖುಷಿನ ಇಲ್ಲೇ ಡಾಕ್ಟ್ರಿಗೆ ಹೇಳ್ತೇನೆ ನಾನು. ಏನ ಚಲೋ ಕೂಸ ದತ್ತಕ್ಕೆ ಕೊಡ್ತಾರವ್ರೆ, ಮತ್ತು ನೀವು ಹ್ಞೂ ಅಂದೆ ಅಂದ್ರೆ ಮತ್ತೆ ತಗೊಳ್ಳೋನು ಅಂತ ಹೇಳಂಗಿಲ್ಲ ತಂದೆ ತಾಯಿಗೆ. ಹುಟ್ಟಿದ ಕೂಸನ್ನ ಸೀದಾ ಹುಟ್ಟಿದ ಕೂಸನ್ನ ಕೊಡ್ರಿ ನಮಗಂತ ಹೇಳಿದ್ವಿ ಅಂದ್ರೆ ಡಾಕ್ಟ್ರ್ ತಂದು ಕೊಟ್ಬಿಡ್ತಾಳೆ ಪಟಕ್ನ. ಆಮೇಲೆ ಬೇಕಾದ್ರೆ ನಿನಗೊಂದು ಆದ್ರೆ ಹಾಕೋಲ್ದಕ್ಕ, ಹೌದಿಲ್ಲ? ಈಗ ಸದ್ಯ ಒಂದು ಕೂಸು ಆಡಿದ್ರೆ ಹೊಡೆದಾಗ ಆದ್ರ ಕಾಲ್ಗುಣಿಂದಾರ ಇನ್ನೊಂದು ಹಾಕತ್ತನ ಅಂತ ಅಷ್ಟೇ, ಮತ್ತೇನಿಲ್ಲ. ಅಲ್ಲ ನಮ್ಮ ಅತ್ತಿಗೇನು ಇದ್ದಕ್ಕಿದ್ದಂಗೆ ಕಿಮ್ಯಾಗ ಇಷ್ಟುಕೊಂಡ ಪ್ರೀತಿ. ಹಾಂ ದತ್ತಕ್ಕೆ ಖುಷಿನ ಕೊಡ್ಸಕತ್ತಾಳಲ್ಲ. ಆದ್ರೆ ಬೇಕಾದ್ರೆ ನಿನಗೂ ಅಂದಾಗಲಿ ಏನದು ಖುಷಿನ ಕಾಲ್ಗುಣದಿಂದ ಅಕಸ್ಮಾತ್ ಆದರೂ ಆಗ್ಬೋದು. ಹೊಡೆದಾಗ ಒಂದು ಕೂಸು ಆಡಿದ್ರೆ ಮತ್ತೊಂದು ಅಕ್ಕವ ಏನ, ಅದಕ್ಕೆ ನನಗೇನೋ ಮತ್ತೆ ಅದೊಂದು ನಂಬಿಕೆ ನೋಡುವ. ಸುಮ್ಮನೆ ಬಿಟ್ಕೊಂತ ಹೋದ್ರೆ ವಯಸ್ಸು ಹಾಕ್ಕೊಂತ ಹೋಗತಿ. ಮಕ್ಕಳು ವಯಸ್ಸಿಗೆ ಬರೋದ್ರೊಳಗೆ ನಾವು ಒಂದು ವಯಸ್ಸಿನಾಗಿದ್ದಾಗ ಮಕ್ಕಳನ್ನ ಎತ್ತಾಡಿಸ್ಬಿಡ್ಬೇಕು. ತೀರ ವಯಸ್ಸಾಗಿಂದ ಒಂದು ಖುಷಿನ ತೊಗೊಂಡ್ರೆ ಅವು ಹರಿಯದ್ದು ಬರೋದ್ರೊಳಗೆ ನಾವು ಮುದ್ಕಾಗಿರ್ತೀವಿ. ಅದಕ್ಕೆ ಹೇಳಿದೆ. ಇಷ್ಟಕ್ಕೂ ಏನೊಂದು ಖುಷಿನ ದತ್ತಕ್ಕೆ ತೊಗೊಂಡ್ರೆ ಏನು ನಿಮ್ಗೇನು ಸಾಕಾಗಂಗಿಲ್ಲ ಅನ್ನಂಗಿಲ್ಲ, ಬಿಡೋಕ್ಕಾಗಂಗಿಲ್ಲ ಅನ್ನಂಗಿಲ್ಲ. ನಾವೆಲ್ಲರ ದೇವಿ ನೋಡ್ಕೊಳಕ್ಕೆ ನಾನು ಅದನ್ನ ಮೊದಲು ಕೊಡ್ಸಾಕ್ತಾ ಇರೋದನಿ, ಇನ್ನೇನು ಹೌದಿಲ್ಲ? ಅಮ್ಮ ನನಗೇನು ಬೇಜಾರಿಲ್ಲ ತೊಗೊಳಕ್ಕೆ. ಆದ್ರೆ ಇವ್ರು ಏನಂತಾರೆ ಏನೋ ಕೇಳ್ಬೇಕು ಒಂದು ಮಾತು. ನಾವೇನಂತ ಅಂತವ ಏನು ಅನ್ನಂಗಿಲ್ಲ. ನಾ ಹೇಳ್ತೀನಿ ಬೇಕಾರೆ ಅವ್ನಿಗೆ ಏನ ನಾ ಹೇಳ್ತೀನಿ. ಏನು ನಿಂಗೆ ಇಷ್ಟ ಆಯ್ತಿಲ್ಲ ಸಾಕು ಬೈ, ಮೇನ್ ನಿನ್ನ ಮನಸ್ಸು ಹೆಂಗೆ ಏನು ಅಂತ ತಿಳ್ಕೊಬೇಕು. ನನಗಿಷ್ಟ ಆಯ್ತಮ್ಮ ತೊಗೊಳಕ್ಕೆ. ನನಗೇನು ಮಕ್ಕಳಂದ್ರೆ ಇಷ್ಟನ ತೊಗೊಳಕ್ಕೆ, ಅದಕ್ಕೇನಿಲ್ಲ. ನೀವು ಕೊಡಿಸ್ತೇನಂದ್ರೆ ಕೊಡಿಸ್ರಿ ಬೇಕಾರೆ. ಆದ್ರೆ ಇದು ಹೆಂಗೋ ಏನೋ ಭಾಳ ದಿನದ ಬೇಡಮ್ಮ, ಹುಟ್ಟತ್ಲೇ ಆದ್ರೆ ಬೇಕಾರೆ ಕೊಡಲಿ. ಯಾಕಂದ್ರೆ ಗೊತ್ತಿರಂಗಿಲ್ಲಲ್ಲ ಯಾರು, ನಾವೇ ಹಾಕಿದ್ದು ನಾವೇ ಬೆಳೆಸೋದು, ನಮ್ಮನ್ನು ತಂದೆ ತಾಯಿ ಅಂತಾರೆ ತಿಳ್ಕೊತಾವೆ. ಅಲ್ಲಮ್ಮ ಈಗ ನೋಡಿದ್ರೆ ಏನಂತಾರೆ ಏನೋ, ಆಮೇಲೆ ಮತ್ತು ಆ ಖುಷಿ ಮುಂದೆ ಯಾವ ಥರ ಗೊತ್ತಾಗಿ ಅಕಸ್ಮಾತ್ ಅವರಪ್ಪ ಅವರವ್ವ ಬಂದು ಏನಾರ ಕಸ್ಕೊಂಡು ಹೋದ್ರೆ ಖುಷಿನ ಸುಮ್ಮನೆ ಲಪಡಾನ ಅಂತೀನಿ ನಾನು. ಲಪಡ ಯಾಕಕ್ಕವು ರೊಕ್ಕ ಕೊಟ್ಟು ತೊಗೊಂಡಿರ್ತೀವಿ, ಖುಷಿ ನೀನು ಹಂಗೆ ತೊಗೋತೇವ ನಾವು. ನೀ ಸುಮ್ಮನಿರು. ಪೂಜಾ ನೀ ಹೆಂಗಂತೀವ? ನನಗೇನೋ ಒಪ್ಪಿಗೆ ಅಮ್ಮ. ಆಯ್ತು ಬರ್ಲಿ ಹಂಗಾರ ನನ್ನ ಮಗ ಅವ್ನು ಕೇಳಿ ಹೇಳ್ತೀನಿ. ಆತಮ್ಮ ನಿನಗೆ ಖುಷಿ ಹೋದಿಲ್ಲ? ಅಮ್ಮ ಮತ್ತು ನಿಮ್ಮಪ್ಪ ನಿಮ್ಮವ್ವ ಏನು ಅನ್ನಂಗಿಲ್ಲಲ್ಲ ಏನ? ಅವ್ರೇನು ಅನ್ನಂಗಿಲ್ಲ. ಎಲ್ಲಿದಾರ ಹೆಂಗಾರ ವ್ಯವಸ್ಥೆ ಮಾಡ್ಬೇಕು ನಿನಗೆ. ನಾನು ಗುರ್ಸಿದ್ ಬರಲಿ ಒಂದು ಮಾತು ಕೇಳ್ತೇನೆ, ನಾನು ಕೇಳಿ ವ್ಯವಸ್ಥೆ ಮಾಡ್ತೇನೆ. ಏನು? ಆತ್ ಶಾಂತಕ್ಕ ಅಂದಂಗೆ. ಶಾಂತಕ್ಕ ಹಿಂಗೆ ಕೇಳ್ತೇನಂತ ತಪ್ಪಿಕೊಬಿಡ, ನಿಮ್ಮ ಮನಿದಿದ್ದು ನಾ ಕೇಳಬಾರ್ದು. ಏನಾಯ್ತು ಶಿವಲಿಂಗಂದು ಮಂಜಕ್ಕಂದು? ಗೊತ್ತಿದ್ದಿದ್ದೆ ಐತಿ ಗುಂಜ. ಮತ್ತೆ ನಾವು ಹೊಸ್ತಾಗಿ ಹೇಳೋದೇನೈತಿ? ಮುಕ್ಕಳರ ಸಾಲ ಮಾಡ್ಕೊಂಡವು ಹೇಳ್ಕೊಂಡು ಹೋಗ್ಯಾರ.
ಈಗ ಹುಡುಗರಿಗೆ ಊರಿಗೆ ಹೋಗ್ಯಾಳ ಹಂಗ ಹಿಂಗ ಅಂತ ಹೇಳೇವಿ ತಾಯಿ. ಈಗ ಅವ್ರಿಗೆ ಯಾವಾಗ ಬಿಡ್ತಾರೋ ಏನು ಒಂದು ಲೆಕ್ಕ ಹರಿವಲ್ತ. ಹುಡುಗರ್ನ ಹೆಂಗ್ ನಿಭಾಯಿಸೋದು ಅನ್ನೋದ ಗೊತ್ತಾಗೋಲ್ತಿ. ಇವತ್ತು ಬೆಳಗ್ಗೆ ಕೇಳಾಳ, ಒಂದು ಫೋನ್ ಹಚ್ಚಿ ಕೊಡ್ಬಿ, ಅವನ ಕಡೆ ಒಂಚೂರು ಮಾತಾಡ್ತೇನೆ ಅಂತೇಳಿ. ಈಗ ಇದ್ದಿದ್ದು ಹೇಳ್ತೇನಪ್ಪ, ಏನು ಮಾಡೋದು ಮತ್ತೆ ಹಿಂಗೆ ಹೇಳ್ಕೊಂಡು ಹೋಗ್ಯಾರಂತೆ. ಕಟ್ಟಿ ಬಿಡಿಸ್ಕೊಂಬರಕ ನೋಡು 1-2 ರೂಪಾಯಿ ಅಲ್ಲ ಗುಂಜೆ, ಬರೋಬ್ಬರಿ 1 ಲಕ್ಷ ರೂಪಾಯಿ ಮ್ಯಾಗ ಐತಿಪ್ಪ ರೊಕ್ಕ. ಅದನ್ನ ಕಟ್ಟಿ ಬಿಡಿಸ್ಕೊಂಬರತ್ಲೆ ಮತ್ತೊಬ್ರು ಹೇಳ್ಕೊಂಡು ಹೋದ್ರೆ ಈಕಿ ಸಾಲ 108 ಕಡೆ ಅದಾವು. ಮನುಷ್ಯ ಸಾಲ ಮಾಡ್ಬಾರ್ದು ಬಿಡ ಇವ ಶಾಂತಕ್ಕ, ಸಾಲ ಮಾಡ್ಬಾರ್ದು ಅಂತೀವಿ ಕರೆ. ಈಗ ನಾನ ಬಂದಿಲ್ಲ ನಿನ್ ಕಡೆ 30,000 ರೂಪಾಯಿ ಕೇಳಾಕ. ನೋಡು ಸುಮ್ಕುಂದ್ರ ಅಂತದಲ್ಲಲ್ಲಿ ಇದು. ಈಗ ನೀ ಬಂದಿ ಹೋದನಿ ಯಾವ್ದಾರ ಬಡ್ಡಿ ಅವ್ರು ಮಾಡೋರ್ ಕಡೆ ಹೆಂಗ್ ಬೆರಕಿ ಶಣೆತನ ಉಪಯೋಗಿಸಿ ನಮ್ಮ ಕಡೆ ಕೇಳಕ್ ಬಂದಿಲ್ಲ. ಈಗ ನಾವೇನ್ ಬಡ್ಡಿ ಕೊಡ್ತೇವೆ, ಕೈಗಡ ಕೊಟ್ಟಿರ್ತೇವಿ, ಕೈಗಡ ಇಸ್ಕೊಂತೀವಿ. ಆಮೇಲೆ ನಾವೇನು ನೀವು ಒಂದು ತಿಂಗಳು ಲೇಟಾಗಿ ಕೊಟ್ರೆ ನೀನ್ ದರದ್ರ ಹೇಳ್ಕೊಂಬಂದು ನಮ್ಮ ಮನೆ ಕಸ ಹೊಡ್ಯಾಕ ಹಚ್ತೇವಿ. ಇಲ್ಲ, ಇದಕ್ಕೆ ಅನ್ನೋದಿಲ್ಲಲೇ ಸಾಲ ಅಂತೇಳಿ. ಸಾಲ ಅಂದ್ರೆ ಬಡ್ಡಿ ಅವ್ರು ತೆಗಿಸಿ ಈಗ ಹೇಳ್ಕೊಂಡು ಹೋಗಿ ಕುಂದ್ರಸ್ಕೊಂಡ್ರ ಇದಕ್ಕಂತಾರ ಸಾಲ. ಆಮ್ಯಾಗ ಅನಿವಾರ್ಯ ಇದ್ರು ಮಾಡ್ಬೇಕು. ಈಗ ಹುಡುಗಂದು ಓದುದು ಅದಕ್ಕೆ ಬಿಡ್ಲಾರ್ದ ಸಾಲ ಕೇಳಕ್ ಬಂದಿ ನೀನು, ಹೌದಿಲ್ಲ? ಅದನ್ನು ಸುತ್ತಿ ಬೆಳೆಸಿ ಹೆಂಗೆ ಕೇಳಿ ಅನ್ಕೊಂತ ಕೇಳಿದಿ. ಈಗ ಖಾಲಿ ಪಿಲಿ ಶೋಕಿ ಮಾಡಾಕ, ಫಂಕ್ಷನ್ ಜೋರಾಗಿ ಮಾಡಾಕ, ಅದಕ್ಕೆ ಇದಕ್ಕೆ ಸಾಲ ಮಾಡೋದಕ್ಕೆ ಅನ್ನಂಗಿಲ್ಲಲಿ. ಮಂತ್ಯಾನ ಸ್ತ್ರೀಯರ 10% ಬಡ್ಡಿ ತೆಗಿಸಿ ಜೀವನ ಮಾಡ್ತಾರನ್ನ ಸೋಮ್ನೇರ. ಕರೆನ ನಾ ಯಾವಾಗೂ ಹಿಂಗೆ ಮಾತಾಡಿ ಬೇಜಾರು ಮಾಡ್ತಿದ್ದಿಲ್ಲ. ನನಗೆ ಇತ್ತಿತ್ತಾಗ ಯಾಕೆ ಅವ್ರು ನಡ್ಕೊಳ್ಳೋ ರೀತಿ ನನಗೂ ಸೇರ್ವಲ್ತಪ್ಪ. ಹಂಗಾಗಿ ಬಾಯಾಗ ಮಾತಿರ್ತಾವ ಬರ್ತಾವ. ಮತ್ ಈಗ ಹೆಂಗ ಶಾಂತಕ್ಕ, ಅವ್ರ ಕಡೆ ಏನ್ ರೊಕ್ಕಿದ್ದಂಗಿಲ್ಲ ಮತ್ ಈಗ ಕೊಟ್ಟು ಹೊರಗೆ ಬರಾಕ? ಇಲ್ಲಪ್ಪ, ಅವ್ರ ಕಡೆ ರೊಕ್ಕಿಲ್ಲ. ನಾವು ಕಟ್ಟು ಬಿಡಿಸ್ಕೊಂಬರಕ 1-2 ರೂಪಾಯಿ ಅಲ್ಲ, ಅದ ಹೇಳಿದ್ನಲ್ಲ ಗುಂಜೆ, ಭಾಳಪ್ಪ ರೊಕ್ಕ. ನಾ ಈಗ ದುಡಿಯೋ ಒಬ್ಬ ನನ್ನ ಮಗ. ಈಗ ನಾನು ಅಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂದ್ರೆ ಮತ್ತೆ ಸೀಟು ಬರ್ತೈತೆ ಅವಂಗೂ. ನಾ ಇನ್ನೂ ಮಟ್ಟ ಕೇಳಿಲ್ ಬಿಡು, ಕೊಡ್ತೇನೆ ಬಿಡ್ತೇನೆ ಅಂತೇಳಿ. ಕೇಳಿದ್ನಿ ಅಂದ್ರೆ ಅವ್ನಿಗೇನು ಸಿಟ್ಟು ಬಂತಂದ್ರೆ ಸುಮ್ಮನೆ ಸರಿ ಅನ್ಸಲ್ಲ, ಹೌದಿಲ್ಲ? ಅವನು ಸಂಸಾರ ಬರ್ಬರ್ತ ದೊಡ್ಡದಾಗತ್ತೈತಿ. ಈಗ ಹೆಂಡತಿ ಡೆಲಿವರಿಗೆ ಹೋಗ್ಯಾಳ. ಈಗ ನಾ ಹಡ್ಕೊಂಬಂದಿಂದ ಅವಂದು ಸಾಲಿ, ಬುಕ್ಕು, ಪೆನ್ನು, ಪಟ್ಚಿಲ್ಲ ಅಂತೇಳಿ ಅವಂದು ಚಾಲು ಹೋಗ್ತಾವ. ಹೋಲ್ ಬಿಡ, ಅವ್ರವ್ರ ಹಣೆ ಬರ್ದಾಗಿದ್ದವ್ರು ಅವ್ರು ಅನ್ಬಸ್ತಾರ. ಏನ್ ನಮ್ದೇನು ಹಿರಿಯರ್ ಮಾಡಿದ ಅಸ್ತಿ ಈಡೆಗೆ ಐತಪ್ಪ ಕೊಟ್ಟು ಬಿಡಿಸ್ಕೊಂಬರಾಕ ಅನ್ನಕ್ಕ. ಇಷ್ಟಕ್ಕೂ ನಮ್ಮ ಅತ್ತಿ ವಿಚಾರ ನಿನಗ ಗೊತ್ತೈತಿ. ಏನ್ ನಿನ್ಗೇನು ಗೊತ್ತಿಲ್ಲ ಅನ್ನಂಗಿಲ್ಲ. ನಮ್ಮ ಅತ್ತಿ ಕೊಡುದಿಲ್ಲ, 1 ರೂಪಾಯಿ ಕೊಡುದಿಲ್ಲ. ಅಲ್ಲ, ಅವ್ರದ್ದು ಅವ್ರ ಪದ್ಧತಿ ಕರೆಕ್ಟ್ ಐತಿ ಬಿಡು. ನಾನು ಮೊಮ್ಮಕ್ಕಳಿಗೆ ಅದ್ರ ಕೊಡ್ತೀನಿ, ನಾ ಯಾಕೆ ಕೊಡ್ಲಿ ಅಂತಾರ ಅವ್ರು, ಹೌದಿಲ್ಲ? ಮತ್ತೆ ಇವ್ರು ಮಾಡ್ಕೊಂಡು ಸಗಣಿ ತಿನ್ನೋ ಕೆಲ್ಸಕ್ಕ ನಮ್ಮ ಅತ್ತಿಯಾರ ಅವ್ರು ಇದ್ದಿದ್ರು ಕೈ ಕೊಡ್ಬೇಕು. ಯೋ ಶಾಂತಕ್ಕ, ನಿಮ್ಮ ಅತ್ತಿಯರ್ ಅಂತೇಳಿ ಇಷ್ಟು ವರ್ಷ ಇಲ್ಲಿ ಇಟ್ಕೊಂಡು ಹೌದನ್ನಂಗ ಮನಿ ಕೊಟ್ಟು ಮನ್ಯಾಗ ಇಟ್ಕೊಂಡು ಜೋಪಾನ್ ಜತ್ನ ಮಾಡ್ಯಾರ. ಬಾ, ಮಂದಿ ಮನ್ಯಾಗ ಹೋಗು, ಯಾವ್ದಾರ ಒಂದು ರಿಲೇಷನ್ ಮನ್ಯಾಂದ ಬಂದ್ ಇರ್ತೈತಿ 1-4 ದಿನ ಅಂದ್ರೆ ಕಣ್ ಕೆಂಪಕ್ಕವು, ಗೊತ್ತನ? ಅಲ್ಲ, ಅದು ಕರೆ ಬಿಡ, ಅದು ಕರೆ. ಸರಿ ತೋ ಶಾಂತಕ್ಕ, ಮಾತಾಡ್ಕೊಂತ ಕುಂತ್ರು ಹೊತ್ತಕತಿವ ನನಗ. ನಾ ಬರ್ತೇನೆ ತಗೋರಿ ಶಾಂತಕ್ಕ. ಏನು ಆತು, ಹಂಗ ಮಾಡಂಗಾರೆ. ನಾನು ನಮ್ ಗುರ್ಷಿದ್ ಬರ್ಲಿ, ಒಂದ್ ಮಾತು ಕೇಳಿ ನಿಂಗೆ ಹೇಳ್ತೇನೆ. ಎಂದ್ ಬೇಕು ನಿಂಗೆ ರೊಕ್ಕ? ನಂಗೆ ಇನ್ನೂ ಒಂದು 3 ದಿನ ಬಿಟ್ಟು ಕೊಟ್ರು ನಡೀತಿತ್ತು ಶಾಂತಕ್ಕ. ಕೇಳೊಂದು ಮಾತು, ಆದ್ರೆ ಕೊಡಾಕ ಒಂಚೂರು ಪ್ರಯತ್ನ ಮಾಡ್ರಿ, ಮತ್ತೆ ಇಲ್ಲ ಅನ್ಬೇಡ್ರಿ. ಮತ್ತೆ ಯಾಕಂದ್ರೆ ಅಗ್ದಿ ವಜ್ಜಾಗೈತಿ. ನನ್ನ ಪಗಾರ ಅವರು ಹಾಕತ್ತಿದ್ದಂಗ ಬರ್ತಿದ್ದಂಗ ನಿಮ್ 30,000 ರೂಪಾಯಿ ಕೊಡ್ತೇನೆ. ಏನು ಯಾಕಂದ್ರೆ ಯಾವಾರ ಅಂದ್ರೆ ಚೂಜಿಗೆ ಮುತ್ತು ಕೊಟ್ಟಂಗಿರ್ಬೇಕು ಶಾಂತಕ್ಕ. ಅಂದ್ರೆ ನಾ ಈ ಸಲ ನಿಮ್ಮ ಮಾತಿಗೆ ತಕ್ಕಂಗೆ ರೊಕ್ಕ ಕೊಟ್ಟಿನಿ ಅಂದ್ರೆ ಇನ್ನೊಮ್ಮೆ ನೀವು ನಂಗೆ ರೊಕ್ಕ ಕೊಡ್ತೀರಿ. ನಾನ ಕಾಡಿಸಿ ನಿಮಗೆ ಬೇಸರ ಆಗುವಂಗೆ ಮಾಡಿಬಿಟ್ನಿ ಅಂದ್ರೆ ಇನ್ನೊಮ್ಮೆ ನಾ ಬಂದಾಗ ಚಪ್ಪಲ್ಲೇ ಹೊಡೆದು ಹೊರಗೆ ಹಾಕ್ತೀರಿ. ರೊಕ್ಕ ಕೊಡ್ತೀರನೇ? ನಮಗೆಲ್ಲ ಗೊತ್ತಾಕೈತಿ ಶಾಂತಕ್ಕ, ನಾ ಕೊಡ್ತೇನೆ. ನೀ ನನ್ನ ವ್ಯವಹಾರದಾಗ ಮಾತ್ರ ಅನುಮಾನ ಮಾಡ್ಕೊಳಕ್ ಹೋಗ್ಬಿಡ್ರಿ. 30,000 ರೂಪಾಯಿ ನಾ ವಾಪಸ್ ಕೊಟ್ಬಿಡ್ತೇನೆ, ನನ್ನ ಪಗಾರ ಬರ್ತಿದ್ದಂಗೆ. ಅದು ಈ ಸಾಲಿ ಸುಳಿ ಮಕ್ಕಳು 1 ವಾರ ತಡೆದಿದ್ವು ಅಂದ್ರೆ ಅಕ್ಕಿತ್ತು. ಹುಡುಗನ್ ಹೊರಗೆ ಕಳ್ಸಕತ್ತಾರ, ಹೊಳ್ಳ ಬಳ್ಳ ಹೋಗಿ ಬಾಯಿ ಮಾಡಿ ಬಂದಾನೆ. ಹಂಗ್ಯಾಕೆ ಮಾಡ್ತೀರಿ? ಏನು ತೊಗೊಂಡು ಓಡಕ್ಕೆ ನಾವು ಕೊಡ್ತೇವೆ ತಗೋರಿ ಅಂತೇಳಿ ಪೂರ್ಸತ್ ಮಾಡವಲ್ರು. ಇದೊಂದು ವರ್ಷ ಬಿಟ್ಟು ಸಾಲಿ ಬಿಡಿಸ್ಬಿಡ್ತೇನೆ. ಅದನ್ನು ಬಿಡಿಸಿ ಇಲ್ಲೇ ಗೋರ್ಮೆಂಟ್ ಸಾಲಿಗೆ ಹಚ್ಚಂತ ಹೇಳ್ತೇನೆ. ನಾನು ಏನು ಮಿಸ್ಕೇಡಿಲ್ಲ ಅಂದ್ರೆ ಕೊಡ್ತಾನೆ ಒಂದು ಬೇಸಿಗೆ. ಮತ್ತೇನು ಮಾಡ್ಬೇಕು? ಮಕ್ಳಿಗೆ ಓದೋದಕ್ಕಿಂತ ಮುಂಚೆ ಅವರ ಹೊರಗೆ ಹಾಕ್ತಾರಲ್ಲ. ನೋಡು, ಆ ಸಾಲಿ ಬಿಡಿಸು, ಬೇರೆ ಸಾಲಿಗೆ ಹಾಕುವಂತಿ. ಈಗ ಹೋಲ್ಬಿಡು, ಈಗ ಹೋಗಿ ಬಾಯ್ ಮಾಡ್ಕೊಂಡು ನಿಲ್ಬೇಡ. ಮತ್ತೆ ಸುಳ್ಳ ಹುಡುಗರಿಗೆ ತೊಂದರೆ ಕೊಡ್ತಾರ. ಇವಾಗ ಗುರ್ಸಿದ್ ಬರ್ಲಿ, ಬಂದಿಂದ ಕೊಡ್ತೇನೆ ಅಂತ ರೊಕ್ಕ. ಆಯ್ತು ಶಾಂತಕ್ಕ.